ಭಾಳ ದೊಡ್ಡ ಅನಾಹುತ. ಅವತ್ತೇನು ಕಿತ್ತೂರಾಣಿ ಚೆನ್ನಮ್ಮನ ಕಾಲದಲ್ಲಿ ಬ್ರಿಟಿಷರಿಗೂ ಚೆನ್ನಮ್ಮನ ಸೈನಿಕ ಯುದ್ಧ ಅಂತ ಕೇಳಿದ್ವಿಲ್ಲ, ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ನಮ್ಮ ಸಮುದಾಯದ ಒಬ್ಬ ಶಾಸಕರು ಮಾನ್ಯ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮನವಿ ಮಾಡಿಕೊಂಡ್ರು, ಇಲ್ಲ ನೀವು ನಮ್ಮ ಜನಕ್ಕೆ ಹೊಡೆಯಕತ್ತಾರೆ, ದಯವಿಟ್ಟು ನಿಲ್ಲಿಸ್ಬೇಕು ಅಂತೀವಿ. ಹೊಡಿಲಿ ಬಿಡ್ರಿ, ಭಾಳ ಆಗೈತಿ ಲಿಂಗಾಯತ್ರದು, ನೋಡೋಣ ಅದೇನಕ್ಕತ್ತಾಗಲಿ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಉಡಾಫೆ ಉತ್ತರ ಕೊಟ್ಟು ನಮ್ಮನ್ನು ಒಡಿಸಿದ ಮೇಲೆ ನಾನೇನು ಮಾಡಿದ್ನಪ್ಪ ಅಂತಂದರೆ, ಮುಖ್ಯಮಂತ್ರಿಗಳು ಲಿಂಗಾಯತ್ರ ಕ್ಷಮೆ ಕೇಳಬೇಕು, ಬಿನ್ ಡ್ರೆಸ್ ಮೇಲೆ ಪೊಲೀಸರು ನಮ್ಮನ್ನು ಹೊಡೆದಾರೆ. ಯಾವುದೇ ಕಾರಣಕ್ಕೂ ಬಿನ್ ಡ್ರೆಸ್ ಮೇಲೆ ಮಾಡೋಂಥ ಮುಕ್ತಿ ಅಂತ ಏನು ಕರಿತೀವಿ, ಆ ರೀತಿ ಹೊಡೆಯುವಂಥ ಕಾನೂನು ಇಲ್ಲ. ಮಾಹಿತಿ ಕೊಡಲಾರ್ದೇ ಹೊಡಿಸಿದ್ರು, ಯಾವುದೇ ರೀತಿ ಸೂಚನೆ ಕೊಡಲಾರ್ದೆ ಲಾಠಿಚಾರ್ಜ್ ಮಾಡಿದರು. ಈ ರೀತಿಯಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಪೊಲೀಸರು ಹೊಡೆದ ಕಾರಣ ನಾವೇನು ಮಾಡಿದ್ವಿ, ಬೆಳಗಾವಿಯ ಅಂಬೇಡ್ಕರ್ ಫ್ರೀಡಮ್ ಪಾರ್ಕಲ್ಲಿ 10 ದಿನಗಳ ಸತ್ಯಾಗ್ರಹ ಮಾಡಿದ್ವಿ. ಲಿಂಗಾಯತ ಸಮುದಾಯದ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿಗಳು. ಯಾರು ನಮಗೆ ಮಾರಣಾಂತಿಕ ಹಲ್ಲೆ ಮಾಡಿ ಬಿನ್ ಡ್ರೆಸ್ನ ಹೊಡೆದಾರಲ್ಲ, ಆ ಹಿರಿಯ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ಬೇಕು ಅಂತೇಳಿ 10 ದಿನಗಳ ಕಾಲ ನಾವು ಸತ್ಯಾಗ್ರಹ ಕುಂತಾಗ ಒಂದು ದಿನವೂ ಸೌಜನ್ಯಕ್ಕಾದರೂ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡೋ ಕೆಲಸ ಮಾಡಲಿಲ್ಲ. ಇಡೀ BJP ಶಾಸಕರೆಲ್ಲರೂ ಕೂಡಿ ಬಸವನಗೌಡ ಪಾಟೀಲ್ ಯತ್ನಾಳು, CC ಪಾಟೀಲ್, ಅರವಿಂದ್ ಬೆಲ್ಲದು ಅವರೆಲ್ಲರೂ ಕೂಡ ಅಧಿವೇಶನದಲ್ಲಿ ಬಹಿಷ್ಕಾರ ಹಾಕಿದ್ರು. ಒಂದಿನ ಅಧಿವೇಶನವನ್ನೇ ಬೈಠಕ್ ಮಾಡಿದರು, ಯಾವ ಕಾರಣಕ್ಕೂ ಸ್ಪಂದನೆ ಮಾಡಲಿಲ್ಲ. ಅದು ಬಿಟ್ಟು ಮುಖ್ಯಮಂತ್ರಿಗಳು ನಿಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತ ಮತ್ತೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾಡಿದರು. 10 ದಿನ ಸತ್ಯಾಗ್ರಹ ಕುಂತಾಗ ನಮ್ಮ ವಕೀಲರೆಲ್ಲ ಆಲೋಚನೆ ಮಾಡಿದರು, ಇಲ್ಲ CM ಅವ್ರಿಗೆ ಕ್ಷಮೆ ಕೇಳದೇ ಇದ್ರೆ ಏನಾಯಿತು, ಲಿಂಗಾಯತರ ಮೇಲೆ ಫಸ್ಟ್ ಟೈಮ್ ಒಂದು ಸರ್ಕಾರ ಹಲ್ಲೆ ಮಾಡಿದ ಮೇಲೆ ನಾವು ಸುಮ್ಮನೆ ಕೊಡೋದು ಬೇಡ, ನ್ಯಾಯಾಂಗದ ಮೂಲಕವಾಗಿ ಸರ್ಕಾರಕ್ಕೆ ಒಂದು ಪಾಠ ಕಲಿಸೋಣ, ನಮ್ಮ ನ್ಯಾಯವನ್ನು ಪಡೆಯೋಣ. ಅಮಾಯಕರ ಮೇಲೆ ದೌರ್ಜನ್ಯ ಆಗಿದೆ, ಆ ದೌರ್ಜನ್ಯಕ್ಕೆ ಕಾನೂನು ಮೂಲಕ ನ್ಯಾಯ ಪಡಿಬೇಕು ಅಂತೇಳಿ ನಮ್ಮೆಲ್ಲರೂ ಕೂತ್ಕೊಂಡು ವಕೀಲ ಆಲೋಚನೆ ಮಾಡಿ ನಮ್ಮ ವಕೀಲರ ಪರವಾಗಿ ನಮ್ಮ ಧಾರವಾಡ ಹೈಕೋರ್ಟದ ವಕೀಲರಾಗಿರ್ತಕ್ಕಂಥ ಪೂಜಾ ಸೌದತ್ತಿಯವರು ಮತ್ತು ಹಿರಿಯ ವಕೀಲರಾಗಿರ್ತಕ್ಕಂಥ ಬೆಂಗಳೂರಿನ ಪ್ರಬಲಿಂಗ್ ನಾವದಿಯವರು ಇಬ್ಬರು ಕೂಡಿ ನಮ್ಮ ಪರವಾಗಿ ಏನೋ ಅರ್ಜಿ ಸಲ್ಲಿಸಿದ್ದು ನಮ್ಮ ಪರವಾಗಿ ವಕಾಲತ್ತನ್ನು ಹೈಕೋರ್ಟಲ್ಲಿ ಹಾಕಿದ್ರು. ಸುಮಾರು 2.5 ತಿಂಗಳ ಕಾಲ ನಡೆದಂಥ ಸುದೀರ್ಘವಾದಂಥ ಕಲಾಪದ ಸಂದರ್ಭದಲ್ಲಿ ನಮ್ಮ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಅವರಿಗೆ ಸಲ್ಲಿಸಿ, ಪ್ರತಿಯೊಂದು ವಿಡಿಯೋ ತುಣುಕುಗಳನ್ನು, ಪತ್ರಿಕಾ ಮಾಧ್ಯಮದವರ ವರದಿಗಳನ್ನು ಎಲ್ಲ ಕ್ರೋಢೀಕರಿಸಿ ಆ ಒಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಅಂಕಿಅಂಶಗಳ ಮೂಲಕವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ನಮ್ಮ ಹೋರಾಟದ ನ್ಯಾಯಯುತ ಹೋರಾಟದ ಮನವಿಯನ್ನು ಮಾಡಿಕೊಂಡಾಗ ನಿನ್ನೆ ದಿವಸ ಏನು ಡಿಸೆಂಬರು ಏಪ್ರಿಲ್ 4ನೇ ತಾರೀಕು ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥದ್ದು. ಏನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ನ್ಯಾಯಾಂಗ ತನಿಖೆಗೆ ಇಡೀ ಪ್ರಕರಣವನ್ನು ಆದೇಶ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ ಅನ್ನುವಂಥ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಹುತೇಕ ಸುಮಾರು 20-30 ವರ್ಷಗಳ ಅವಧಿ ಒಳಗಡೆ ಒಂದು ಸರ್ಕಾರಕ್ಕೆ ವಿರುದ್ಧವಾಗಿ ಒಂದು ಹೈಕೋರ್ಟು ನ್ಯಾಯಾಂಗ ತನಿಖೆ ಮಾಡಿದೆ ಅಂತ ಹೇಳಿರ್ತಕ್ಕಂಥ ಬಹುತೇಕ ಮೊದಲ ಪ್ರಕರಣ. ಇದೊಂದು ಐತಿಹಾಸಿಕವಾದಂಥ ತೀರ್ಪು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸಣ್ಣ ಸಣ್ಣ ವಿಚಾರಕ್ಕೆ ಅಮಾಯಕರ ಮೇಲೆ ಲಾಠಿಚಾರ್ಜ್ ಮಾಡೋದು, ಸಣ್ಣ ವಿಚಾರಕ್ಕೆ ಸಮಾಜದ ಜನರನ್ನು ಬಂಧಿಸುವಂಥದ್ದು, ಇದು ಈ ಸರ್ಕಾರ ಬಂದ ಮೇಲೆ ಮೇಲಿನ ನಡ್ಕೊಂಬಂದೈತಿ. ಇದನ್ನು ಯಾರೂ ಪ್ರಶ್ನೆ ಮಾಡಿದ್ದಿಲ್ಲ. ಈ ನಮ್ಮ ತೀರ್ಪಿನ ಮೂಲಕವಾಗಿ ವಿನಾಕಾರಣ ಸಾಮಾಜಿಕ ನ್ಯಾಯವನ್ನು ಕೇಳುವಂಥ ಯಾವುದೇ ವ್ಯಕ್ತಿಗಳ ಮೇಲೆ ಯಾವುದೇ ಸರ್ಕಾರ ಹತ್ತಿಕ್ಕೋ ಪ್ರಯತ್ನ ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯ ಪಾಠವನ್ನು ಉಚ್ಚ ನ್ಯಾಯಾಲಯ ಇವತ್ತು ತನ್ನ ತೀರ್ಪಿನ ಮೂಲಕವಾಗಿ ಎಲ್ಲೇ ಒಂದು ಅಮಾಯಕರ ಪರವಾಗಿ ನ್ಯಾಯವನ್ನು ಎತ್ತಿ ಹಿಡಿದಿದೆ ಅನ್ನುವಂಥ ಮಾತಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಮುಖ್ಯಮಂತ್ರಿಗಳು, ಇಲ್ಲ ಹೋರಾಟಗಾರರೇ ಕೈಯಲ್ಲಿ ಕೂಡು ಬಂದ ಈಗಲಾದ ಸತ್ಯ ಗೊತ್ತಾಯ್ತಿಲ್ಲ. ನಾವು ಆ ರೀತಿ ಮಾಡಿದರೆ ನ್ಯಾಯಾಂಗ ತನಿಖೆ ಮಾಡುವಂಥ ಆದೇಶವನ್ನು ಉಚ್ಚ ನ್ಯಾಯಾಲಯ ಮಾಡ್ತಿರ್ಲಿಲ್ಲ. ಇವತ್ತು ನಾವು ಮಾಡಿರ್ತಕ್ಕಂಥ ಹೋರಾಟ ಪ್ರಾಮಾಣಿಕವಾಗಿದೆ.